ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ಬಡ ರೈತನ ಪಡಿತರ ಕಾರ್ಡ್ ರದ್ದು ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬಡ ರೈತ ರಮೇಶ್ ನಾಯಕ್ ಅವರ ಹೆಸರಿನಲ್ಲಿದ್ದಂತಹ ಬಿಪಿಎಲ್ ಕಾರ್ಡ್ ಆಹಾರ ಇಲಾಖೆ ಅಧಿಕಾರಿಗಳಿಂದ ಕಟ್ ಮಾಡಲಾಗಿದೆ. ಆದರೆ ಇದೇ ಮಾನ್ವಿ ತಾಲೂಕಿನ ಶ್ರೀಮಂತರ ಕೈಯಲ್ಲಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ಗಳು ಇದ್ದರೂ ಸಹ ಅವನ್ನ ರದ್ದು ಮಾಡದೆ ಉಳಿಸಿರುವುದು ಸ್ಥಳೀಯರಲ್ಲಿ ಆಕ್ರೋಶವನ್ನು ಹುಟ್ಟಿಸಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಿಪಿಎಲ್ ಕಾರ್ಡ್ ಕೊಡುತ್ತೇವೆ ಎಂದು ಸರ್ಕಾರ ಹೇಳಿಕೊಂಡರೂ ವಾಸ್ತವದಲ್ಲಿ ಬಡ ರೈತರ ಕಾರ್ಡ್ಗಳನ್ನು ಕಟ್ ಮಾಡಲಾಗುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ. ಅಧಿಕಾರಿಗಳು ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ, ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ರಮೇಶ್ ನಾಯಕ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾನ್ವಿ ತಾಲೂಕಿನ ಬಡ ರೈತರು ಪ್ರತಿದಿನ ಮಾನ್ವಿ ಕಂದಾಯ ಕಚೇರಿಗೆ ಓಡಾಡಿ ನಮಗೆ ರೇಷನ್ ಕಾರ್ಡ್ ಕೊಡಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡವರ ಚಪ್ಪಲಿ ಸವಿಯುತ್ತಿದೆ ವಿನಃ ನ್ಯಾಯ ಮಾತ್ರ ಸಿಗುತ್ತಿಲ್ಲ ಎಂಬುದು ಇಲ್ಲಿನ ಜನರ ಪರಿಸ್ಥಿತಿಯಾಗಿದೆ. ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇತ್ತು ನಮ್ಮದು, ನಿನ್ನೆ ಕಟ್ ಮಾಡಿದ್ದಾರೆ. ಮೊನ್ನೆ ನಾವು ರೇಷನ್ ತಂದೀವಿ, ನಾವು ಮೊನ್ನೆ ನಿನ್ನೆ ಕಟ್ ಆಗ್ಯದ. ನಮ್ಮ ನ್ಯಾಯಬೆಲೆ ಅಂಗಡಿಯವ್ರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಕಟ್ ಆಗ್ಯದ ನೋಡಪ್ಪ ನಿಮ್ಮ ಕಾರ್ಡು, ಹೋಗಿ ವಿಚಾರಣೆ ಮಾಡೋ ನಿಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಅಂತ ಹೇಳಿದ್ರು. ಬಂದು ಇಲ್ಲಿ ವಿಚಾರಣೆ ಮಾಡಿದ್ರೆ ಇವ್ರು ಏನಂತಾರೆ, ನಾವು ಕಟ್ ಮಾಡಿಲ್ಲ, ಮೇಲೆ ಅವರು ಕಟ್ ಮಾಡ್ಯಾರ, ನಾವು ಬರತನ ತಡ್ಕರಿ, ಆಪ್ಷನ್ಸ್ ಬರ್ತದ, ಬಂದ ಮೇಲೆ ನಾವು ಅದನ್ನು ಓಕೆ ಮಾಡಿ ಕೊಡ್ತೀವಿ ಅಂಥದ್ದು ಇನ್ಸ್ಟ್ರಕ್ಷನ್ ಮಾಡಿ, ನಿಮ್ಮದು ಹೊಲ ಕಡಿಮೆ ಇತ್ತು, ನಿಮ್ಮ ಹೆಸರಲ್ಲಿ ಕಾರ್ ಇಲ್ಲ ಏನಿಲ್ಲ ಅಂತಂದ್ರೆ ನಿಮ್ಮ ಹೆಸರಲ್ಲೇ ಮತ್ತೆ ಉಲ್ಟಾ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ರೀ. ಹೇಳಿದಪ್ಪ ಅಂದ್ರೆ ಇವ್ರು ಬಡವ್ರನ್ನ ಮತ್ತೆ ಅದನ್ನು ಡೀಟೇಲ್ ತಗೋಬೇಕು ತಾವು ಮೊದಲು. ಫಸ್ಟ್ ಏನೈತೆ ಇವ್ರದ್ದು ಎಷ್ಟೈತೆವಲ್ಲ, FID ನಂಬರ್ ಹಾಕಿದ್ರೆ, ಆಧಾರ್ ಕಾರ್ಡ್ ನಂಬರ್ ತಗೊಂಡು FID ನಂಬರ್ ಹಾಕಿದ್ರೆ ಗೊತ್ತಾಗಿಬಿಡ್ತದೆ ಯಾರ್ಯಾರು ಭೂಮಿ ಎಷ್ಟೆಷ್ಟೈತೆ ಅಂತಂದು. ಅವರು ಆಧಾರ್ ಕಾರ್ಡ್ ಹೊಡೆದು ಬಿಟ್ರೆ ಡೀಟೇಲ್ ಅವ್ರದ್ದು ಆಧಾರ್ ಕಾರ್ಡ್ನಾಗ ಎಲ್ಲ ಡೀಟೇಲ್ಸ್, ರೇಷನ್ ಕಾರ್ಡು ಮತ್ತು ನಮ್ಮ ಭೂಮಿ ಎಷ್ಟೈತೆ, ಅವ್ರ ಹೆಸರಲ್ಲಿ ಗಾಡಿ ಎಷ್ಟು ಅವ ಅವೆಲ್ಲ ಬಂದುಬಿಡ್ತದೆ. ಅದೆಲ್ಲ ಬಿಟ್ಟು ಇವರು ಏಕದಮ್ಮಲ್ಲಿ ಸಿಕ್ಕಬದ್ದವ್ರದ್ದು ಯಾರ್ಯಾರು ಸಿಗ್ತದೆ ಅವ್ರವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡ್ಕೊಂತ ಹೋದರೆ ಬಡ ಜನಗಳು ಮತ್ತೆ ಸೇರ್ಪಡೆ ಮಾಡೋಕೆ ಎಷ್ಟು ದಿನ ಬೇಕು? ಸೇರ್ಪಡೆ ಮಾಡೋಕೆ ಮತ್ತೆ ತಹಸೀಲ್ದಾರ್ ಆಫೀಸಿಗೆ DD ಆಫೀಸಿಗೆ ಅಲ್ದಾಡ್ಬೇಕಾ? ಅದನ್ನ ನಾನು ಇವ್ರನ್ನ ಕೇಳೋದು ಪ್ರಶ್ನೆ. ಬಡವರಾದ್ರೆ ಈಗ ಒಂದು ದಿನ ಡಿಲೀಟ್ ಮಾಡಿಬಿಟ್ರೆ ಒಂದು ಕ್ಷಣದ ಕೆಲಸ. ಅವರು ಹಳಿದಾಡಿ ಮಾಡಿಸೋಷ್ಟಿಗೆ 4 ತಿಂಗಳು ಆಗ್ತದೆ. ಒಂದ್ಸಲ ಸೇರ್ಪಡೆ ಮಾಡಿಸ್ಬೇಕು, ತಂತ್ರಜ್ಞಾನದಾಗ ಇದ್ರಾಗ ಹೋಗಿ ನೆಮ್ಮದಿ ಕೇಂದ್ರದಾಗ ಹಾಕ್ಬೇಕು, ಅದನ್ನು ಸೇರ್ಪಡೆ ಮಾಡಿಸ್ಬೇಕಂದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕಂದ್ರೆ ಅದಕ್ಕೊಂದು ಅರ್ಜಿ ಸಲ್ಲಿಸಬೇಕು. ಅದು ಅರ್ಜಿ ಸಲ್ಲಿಸ್ಬೇಕಾದ್ರೆ ಅದು ಇಲ್ಲಿ 50,000ಕ್ಕಿಂತ ಹೆಚ್ಚಿಗೆ ಆದಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅದು 50,000 ತೊಗೊಂಡ್ರೆ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಆಗಂಗಿಲ್ಲ. ಸರ್ಕಾರ ಮಿತಿ ಇಲ್ಲ ಅನ್ನೋದು ತಪ್ಪು ರೀ. ಯಾಕಂದ್ರೆ ಸರ್ಕಾರದೊಳಗೆ ಆಧೀನದೊಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ, ಆಮೇಲೆ ಈ ಜನರನ್ನ ಬಡ ಜನರನ್ನ ತುಳಿತಕ್ಕಂಥ ಒಂದು ಸ್ಪಷ್ಟ ನೋಟ ಇಲ್ಲಿ ಎಲ್ಲರಿಗೂ ಎದ್ದು ಕಾಣ್ತದೆ. ಇವ್ರಿಗೆ ಏನಪ್ಪ ಅಂತಂದ್ರೆ ಮೇಲಧಿಕಾರಿಗಳನ್ನ ಇವರು ಪರಿಗಣನೆಗೆ ತಗೊಳ್ಳೋದಿಲ್ಲ, ನಾವೇ ಸುಪ್ರೀಂ ಬಾಸ್ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾರೆ. ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ವಿರುಪಣ್ಣ ಸರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು, ಇವ್ರಿಗೆ ಏನಪ್ಪ ಅಂತಂದ್ರೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಕುಮ್ಮಕ್ಕು ಕೊಡ್ತಾರೆ. ಇವರು ಆಹಾರ ಧಾನ್ಯಗಳನ್ನ ಮಾರ್ಕೊಳ್ಳಿಕ್ಕೆ ಒಂದು ದಾರಿ ಮಾಡಿಕೊಡ್ತಕ್ಕಂಥದ್ದು.